ನಮಸ್ತೆ ಸರ್. ನನ್ನ ಹೆಸರು ಹರ್ಷಿತ್ ಗೌಡ ಅಂತ. ನಾನು ಸರ್ ಎಂ ವಿ ಪಿ ಯು ಕಾಲೇಜ್ ದಾವಣಗೆರೆಯಿಂದ ಬಂದಿದ್ದೀನಿ. ನನ್ನ ಪ್ರಶ್ನೆ ಏನಂದರೆ, ನಾನು ಯಾವಾಗಲೂ ಓದ್ತಿರ್ತೀನಿ, ಆದರೆ ಕೆಲವೊಂದು ಪಾಯಿಂಟ್ಸು ಮರ್ತೋದಂಗೆ ಅನಿಸುತ್ತೆ. ಅದನ್ನು ಹೇಗೆ ಬಗೆಹರಿಸ್ಕೋಬೋದು ಅಂತ ಒಂದು ಪರಿಹಾರ ನೀಡಿ ಅಂತ. ಹರ್ಷಿತ್, ಕರೆಕ್ಟಪ್ಪ ನೀವು ಹೇಳಿದ್ದು. ಕೆಲವೊಂದು ವಿಷಯ ಮರ್ತು ಹೋಗುತ್ತೆ ಅಂತಿರುತ್ತೆ. ನನ್ನ ಕಡೆಗೆ ಒಬ್ಬರು ತಂದೆ ಬಂದಿದ್ದರು, ಮಗನ ಕರ್ಕೊಂಬಂದರು. ಸರ್, ಇವನು ಭಾಳ ಚಂಚಲ ಸರ್, ಏನೂ ನೆನಪೇ ಇರಲ್ಲ ಇವನಿಗೆ, ಎಲ್ಲ ಮರ್ತು ಹೋಗ್ಬಿಡುತ್ತೆ, ಏನು ಓದಿದ್ರು ಮರ್ತು ಹೋಗ್ಬಿಡುತ್ತಲ್ಲ, ಏನು ಮಾಡೋದು ಅವನಿಗೆ ಅಂತ ಕೇಳಿದರು. ನೆನಪೇ ಇಲ್ಲ ಸರ್ ಅವನಿಗೆ ಅಂದರು. ಆ ಹುಡುಗನ ಕರೆದೆ, ನಿನಗೆ ಎದರಲ್ಲಿ ಆಸಕ್ತಿ ಇದೆಯೋ ಭಾಳ ಅಂತ ಕೇಳಿದೆ. ನನಗೆ ಕ್ರಿಕೆಟ್ ಭಾಳ ಆಸಕ್ತಿ ಇದೆ ಅಂದ. ಅಲ್ಲ, ನೀನು ಕ್ರಿಕೆಟ್ ನೋಡ್ತೀಯ ಮ್ಯಾಚು? ಅಪ್ಪನ ಹೇಳಿದ್ರು, ಸರ್ ಶುರು ಆಗೋದು ಮೊದಲೇ ಕೂತಿರ್ತಾನೆ, ಮ್ಯಾಚ್ ಶುರು ಮೊದಲೇ ಮ್ಯಾಚ್ ಮುಗಿಯೋವರೆಗೂ ಬಿಡಲ್ಲ ಅವನು, ಎಲ್ಲ 8 ತಾಸು ಹಿಂಗೆ ಕೂತು ನೋಡ್ತಿರ್ತಾನೆ. ಈಗ ನಾನು ಕೇಳಿದೆ, ತೆಂಡೂಲ್ಕರ್ ಅಂತ ಯಾರಾದರೂ ಆಡ್ತಿದ್ರಾ ಕ್ರಿಕೆಟು ಅಂತ ಕೇಳಿದೆ. ನಕ್ಬಿಟ್ಟ ಅವನು. ಏನು ಸರ್ ಹಂಗೆ ಕೇಳ್ತೀರಿ, ಅವ್ನು ಎಷ್ಟು ಸೆಂಚುರಿ ಇದೆ ಗೊತ್ತಾ? ಹಾಗೆ ಶುರು ಮಾಡ್ದ. 100 ಸೆಂಚುರಿ ಸರ್ ಅಂದ. ಮೊದಲೇ ಸೆಂಚುರಿ ಯಾವತ್ತು ಹೊಡೆದದ್ದು, ಇಷ್ಟು ಹೊಡೆದದ್ದು, ಹೈಯೆಸ್ಟು ಎಲ್ಲ ಸ್ಕೋರ್ ಹೇಳ್ತಾನೆ, ಬಡ ಹೇಳ್ತಾನೆ. ಅದು ಮತ್ತು ನೆನಪೇ ಇರಲ್ಲ ಅಂತಾರಲ್ಲೋ ನಿನಗೆ ಅಂದೆ ನಾನು. ಇಷ್ಟೊಂದು ನೆನಪಿಟ್ಟಿದ್ಯಾ? ಕ್ರಿಕೆಟ್ ಎಲ್ಲ ನೆನಪಿದೆ ಪೂರ್ತಿ ಅವನಿಗೆ, ಇದು ನೆನಪಿಲ್ಲ ಅಂದರೆ ಏನು ಅರ್ಥ ಆಯ್ತಾ ಗೊತ್ತಾ ಹರ್ಷಿತ್? ಯಾವ ವಿಷಯದ ಬಗ್ಗೆ ನಿನಗೆ ಪ್ರೀತಿ ಇದೆಯೋ ಅದು ನೆನಪು ಉಳ್ಕೊಳ್ಳುತ್ತೆ, ಯಾವ್ದು ಪ್ರೀತಿ ಇಲ್ಲೋ ಅದು ಮರ್ತು ಹೋಗುತ್ತೆ ಅಷ್ಟೇ. ಈಗ ನನಗೆ ಬಸ್ ನಂಬರ್ ನೆನಪಿಟ್ಕೊಳ್ಳೋಕ್ಕಾಗಲ್ಲ, ನನಗೆ ಬೇಕಿಲ್ಲ ಅದು ಅಲ್ವಾ? ಯಾವುದ್ರ ಬಗ್ಗೆ ನನಗೆ ಆಸಕ್ತಿ ಇದೆಯೋ ಅದು ಯಾವತ್ತೂ ಮರೆಯಲ್ಲ. ಅದಕ್ಕೆ ಮೊದಲೇನು ಮಾಡಬೇಕು? ವಿಷಯದ ಬಗ್ಗೆ ಆಸಕ್ತಿ ಬೆಳೆಸ್ಕೋಬೇಕು. ಕರೆಕ್ಟ್, ಭಾಳ ಮುಖ್ಯ ಅದು. ಒಂದು ಮಾತು ಹೇಳ್ತೀನಿ, ನೀನು 10th ಇದೆಯಲ್ಲ, ಯಾವುದೋ ಒಂದು ವಿಷಯ ನಿನಗೆ ಕಷ್ಟ ಅನಿಸುತ್ತೆ, ತಲೆಗೆ ಹೋಗ್ತಾ ಇಲ್ಲ ಅನಿಸುತ್ತೆ, ದಯವಿಟ್ಟು ಪಾಲಕರು ಶಿಕ್ಷಕರು ಇದನ್ನು ಬಳಸಬೇಕು. ಹೌದು. ಈಗ ನನಗೆ 10ನೇ ಕ್ಲಾಸಲ್ಲಿ ಸೈನ್ಸ್ ಕಷ್ಟ ಆಗ್ತಾಯಿದೆ ಅಂದರೆ 10ನೇ ಕ್ಲಾಸಿನ ಸಮಸ್ಯೆ ಅಲ್ಲ, ಸಮಸ್ಯೆ ಇರೋದು 8ನೇ ಕ್ಲಾಸಿಂದು 7ನೇ ಕ್ಲಾಸಿಂದು. ಕರೆಕ್ಟ್. ಈ ಕಲ್ಪನೆ ಮಾಡ್ಕೊಳ್ಳಿ, ಯಾವುದೋ ಹುಡುಗ 7ನೇ ಕ್ಲಾಸಲ್ಲಿ 40% ತೊಗೊಂಡು 8ನೇ ಕ್ಲಾಸಿಗೆ ಬಂದಿದ್ದಾನೆ, ಅಲ್ಲಿ 40 ತೊಗೊಂಡು 9ಕ್ಕೆ ಬರ್ತಾನೆ, ಅಲ್ಲಿ 40 ತೊಗೊಂಡು 10ನೇ ಕ್ಲಾಸಿಗೆ ಬಂದಿದ್ದಾನೆ. ಅಂದರೆ ಏನರ್ಥ? ಅವನಿಗೆ 7, 8, 9ನೇ ಕ್ಲಾಸಿನ 60% ಗೊತ್ತಿಲ್ಲ, ಈಗ ಬಂದುಬಿಟ್ಟಿದ್ದಾನೀಗ. ಈ ಸೈನ್ಸು ಗಣಿತ ಹೇಗಿದೆ ಅಂದರೆ ಅದು ಲಾಜಿಕಲ್, ತರ್ಕಬದ್ಧವಾಗಿರ್ತದೆ. ಹಿಂದಿಂದ ಅರ್ಥ ಆಗಿದ್ರೆ ಮುಂದಿನ ಅರ್ಥ ಆಗಲ್ಲ. A+B² ಬರದೇ ಇದ್ದಾಗ ಕ್ವಾಡ್ರಾಟಿಕ್ ಇಕ್ವೇಷನ್ ಹೆಂಗೆ ಅರ್ಥ ಆಗುತ್ತೆ? ಅದಕ್ಕೆ ನಾವೇನು ಮಾಡಬೇಕು? ಮೇಷ್ಟ್ರುಗಳು ಮಾಡಬೇಕು ಅದು ಕೆಲಸ. ಕೈ ಮುಗಿದು ಬೇಡ್ಕೋತೀನಿ ಮೇಷ್ಟ್ರುಗಳಿಗೆ ನಾನು. ಡಿಸೆಂಬರ್ದಲ್ಲೇ ಶುರು ಮಾಡಿ. ಯಾವ ಹುಡುಗ ಕಷ್ಟ ಅಂತಾನ ವಿಷಯ 10ನೇ ಕ್ಲಾಸ್ ಹುಡುಗ ಕಷ್ಟ ಅಂತಿದ್ರೆ 8ನೇ ಕ್ಲಾಸಿಂದ ಕ್ವಶನ್ ಪೇಪರ್ ಕೊಡಿ ಅವನಿಗೆ. ಈಗ ಭಾಳ ಚೆಂದ ಮಾಡ್ತಾರೆ, ಈಗ ವರ್ಕ್ಶೀಟ್ ಅಂತ ಮಾಡ್ತಾರೆ. ಪ್ರತಿಯೊಂದು ಟಾಪಿಕಿಗೆ ವರ್ಕ್ಶೀಟ್ ಅಂತ ಇರ್ತದೆ, ಆ ವರ್ಕ್ಶೀಟ್ ಕೊಡ್ತಾರೆ. 8ನೇ ಕ್ಲಾಸಿಂದ ಬಿಡಿಸು ಅಂತಾನೆ, ಗೊತ್ತಿದೆ ಅಂತಾನೆ ಅವನು. ಯಾವುದೋ ಒಂದು 2 ಟಾಪಿಕ್ ಸಿಕ್ಕಾಕೊಂಡ್ಬಿಡುತ್ತೆ, ಅದೊಂದು ಚೂರು ಸಾಲ್ವ್ ಮಾಡಬೇಕು. 9th ಕ್ಲಾಸಿಂದ ಕೊಡಿ, ಅಲ್ಲೂ ಒಂದು ಚೂರು ಯಾವುದೋ ಸಿಕ್ಕಾಕ್ಕೊಳುತ್ತೆ, ಅದನ್ನು ಬಿಡಿಸಿ. ಆವಾಗ 10ನೇ ಕ್ಲಾಸಿಗೆ ನಿಜವಾಗ್ಲೂ ಬರ್ತಾನೆ ಅವನು. ಆಗ 10ನೇ ಕ್ಲಾಸಲ್ಲಿ ಹೇಳ್ಕೊಂಡೋಗಿ ಅರ್ಥ ಆಗುತ್ತೆ. ಈಗ ಕಲ್ಪನೆ ಮಾಡ್ಕೊಳ್ಳಿ, ನಾನು ಸಿನಿಮಾಕ್ಕೆ ಹೋಗಿದ್ದೀನಿ, ಇಂಟ್ರೋಲ್ ಆದ್ಮೇಲೆ ಹೋಗ್ತೀನಿ ಸಿನಿಮಾಕ್ಕೆ, ಕತೆ ಅರ್ಥ ಆಗುತ್ತಾ? ಪಕ್ಕದವ್ರಿಗೆ ಪೀಡೆ ಆಗಿಬಿಡ್ತೀನಿ ನಾನು. ಅವನು ಯಾರು, ಆಕೆ ಯಾಕೆ ಬಂದಲು, ಸುಮ್ಮನೆ ಕೊಡ್ರಿ, ಮೊದಲು ನೋಡಿಲ್ಲ ನೀವು ಅಂತಾರೋ. ನಮ್ಮ ಹುಡುಗರಿಗೆ ಹಾಗಾಗಿದೆ. ಯಾಕೆ ಅರ್ಥ ಆಗಲ್ಲ ಅಂದರೆ ಹಿಂದಿಂದ ಅರ್ಥ ಆಗಿಲ್ಲ. ಅದಕ್ಕೆ ನಾವು ದಯವಿಟ್ಟು ಮಾಡಬೇಕಾದದ್ದು, ಮೇಷ್ಟ್ರುಗಳಾಗಲಿ ಶಿಕ್ಷಕರಾಗಲಿ ಪಾಲಕರಾಗಲಿ, ಆ ಪ್ರಶ್ನೆ ಹಿಂದಿನ ಕ್ವಶನ್ ಪೇಪರ್ ಕೊಟ್ಟು ಮಾಡಿಸ್ಬೇಕು. ಅವು ನಿಮ್ಗೆ ಮರೆಯೋದೇ ಇಲ್ಲ, ಅರ್ಥ ಆಗ್ಬಿಡುತ್ತಲ್ಲ. ಈಗ ನಾನು ಫ್ರೆಂಚಲ್ಲಿ ಮಾತಾಡ್ತಿದ್ರೆ ಏನಾಗ್ತಿತ್ತು, ಈಗ ಒಂದು 2 ನಿಮಿಷ ತಮಾಷೆ ಅನಿಸೋದು, ಮುಂದೆ ಬೋರ್ ಬಿಡಪ್ಪ ಅರ್ಥನೇ ಆಗಲ್ಲ ಹೇಳಿದ್ದು ಅಂತಿದ್ದೆ. ಅರ್ಥ ಯಾಕಾಗಿಲ್ಲ? ನನಗೆ ಭಾಷೆ ಬರಲ್ಲ. ಹಾಗೆ ವಿಷಯ ಹಿಂದಿಂದ ಅರ್ಥ ಆಗದೆ ಹೋದಾಗ ಆಸಕ್ತಿ ಕಳ್ಕೊತೇನೆ. ಆಸಕ್ತಿ ಕಳೆದು ಹೋದರೆ ನೆನಪಿರಲ್ಲ ಅಷ್ಟೇ.